ಅಂದರೆ ಏನಾಗಿದೆ ಈಗ ಎಲ್ಲ ಈ ವರದಿ ಮತ್ತು ಎಲ್ಲ ಫೋಕಸ್ಸು ಕೇವಲ ಹಾಸನದ ಮೇಲೆ ಆಗಿ ವರದಿಗಳು ಪ್ರತಿಯೊಂದು ಸಾವನ್ನು ಕೂಡ ಅದನ್ನು ಕೌಂಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಓಕೆ. ಸೊ ಆದರೆ ಇವತ್ತು ಭಾರತ ದೇಶದಲ್ಲಿ ಈಗ 1960ನೇ ಇಸ್ವಿನಲ್ಲಿ ಈ ಹೃದಯಘಾತದ ಮತ್ತು ಹೃದಯ ಸಂಬಂಧಿ ಕಾಯಿಲೆಯ ಪ್ರಮಾಣ 2% 1960ನಲ್ಲಿ. ಅಂದರೆ ಎವ್ರಿ 100 ಡೆತ್ 2 ಡೆತ್ಸ್ ವರ್ ಬಿಕಾಸ್ ಆಫ್ ಕಾರ್ಡಿಯಾಕ್. ಓಕೆ. ನಂತರ 2015ರಲ್ಲಿ ಈ ಪ್ರಮಾಣ ಹೃದಯಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಈ ಪ್ರಮಾಣ ಸುಮಾರು 6-8%ಗೆ ಬಂತು 1960ಇಂದ 2015ಗೆ. ಅಂದರೆ 3-4 ಪಟ್ಟು ಜಾಸ್ತಿ ಆಯಿತು. 4 ಪಟ್ಟು ಜಾಸ್ತಿ ಆಯಿತು. ಇವತ್ತು ಕಳೆದ ಒಂದು 2 ದಶಕಗಳಿಂದ ಭಾರತದಲ್ಲಿ ಈ ಹೃದಯಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗ್ತಾಯಿದೆ. ಅಂದರೆ ಇವೆಲ್ಲ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು. ಒಂದು ಹೃದಯಘಾತ, ನಂತರ ಅದರ ಸಂಬಂಧಪಟ್ಟದ್ದು, ಎರಡನೇದು ಅಧಿಕ ರಕ್ತದ ಒತ್ತಡ, ಹೈ ಬ್ಲಡ್ ಪ್ರೆಷರು, ಮೂರನೇದು ಸಕ್ಕರೆ ಕಾಯಿಲೆ, ನಾಲ್ಕನೇದು ಕ್ಯಾನ್ಸರು ಮತ್ತು ಪಾರ್ಶ್ವವಾಯು. ಇವೆಲ್ಲ ಒಂದಕ್ಕೊಂದಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಕಾಮನ್ನೇ ಬರುತ್ತೆ ಹೆಚ್ಚು ಕಡಿಮೆ. ಸೊ ಹೀಗಾಗಿ ಭಾರತ ದೇಶದಲ್ಲಿ ಪ್ರತಿ ವರ್ಷ 30 ಲಕ್ಷ ಜನ ಇವತ್ತು ಹೃದಯಘಾತಕ್ಕೆ ಮತ್ತು ಇದರ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ ಅಂದರೆ ಡಯಾಗ್ನೋಸ್ಡ್ ಆರ್ ಡೆತ್ ಹೌದು, 3 ಮಿಲಿಯನ್ಸ್. ಸೊ ಹೀಗಾಗಿ ಏನಾಗಿದೆ, ಇದರಲ್ಲಿ 35% ಹೃದಯಘಾತಗಳು 45 ವರ್ಷಕ್ಕಿಂತ ಚಿಕ್ಕವರಲ್ಲಿ ಆಗ್ತಾ ಇದೆ.